ಹಾಯ್ ನಮಸ್ತೆ ವೀಕ್ಷಕರೇ, ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಲ್ಲಿ ITI ಪಾಸ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳಿಗಾಗಿ ನೇಮಕಾತಿಯನ್ನು 2025ಕ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾವೆಲ್ಲ ಅಪ್ರೆಂಟಿಸ್ ಹುದ್ದೆಗಳು ಲಭ್ಯವಿದೆ, ವೇತನ ಶ್ರೇಣಿ ಏನಿರುತ್ತೆ, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ವೀಕ್ಷಿಸಿ. ವೀಕ್ಷಕರೇ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿಲ್ ರಿಕ್ವೈರ್ಮೆಂಟ್ 2025 ಇಲ್ಲಿ ಒಟ್ಟು 302 ಹುದ್ದೆಗಳು ಲಭ್ಯವಿದೆ. ಉದ್ಯೋಗದ ಹೆಸರು ನೋಡೋದಾದ್ರೆ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳು ಇದಾಗಿವೆ. ಉದ್ಯೋಗ ಸ್ಥಳ ನೋಡೋದಾದ್ರೆ ಪಶ್ಚಿಮ ಬರ್ಧಮಾನ್, ಪಶ್ಚಿಮ ಬಂಗಾಳದಲ್ಲಿ ಈ ಹುದ್ದೆಗಳು ಲಭ್ಯವಿದೆ. ವೀಕ್ಷಕರೇ, ಇಲ್ಲಿ ಯಾವ ರೀತಿ ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರಿಜಿಸ್ಟರ್ ಆಸ್ ಎ ಸ್ಟೂಡೆಂಟ್ ಆನ್ಲೈನ್ ಆ್ಯಂಡ್ NAPS ಪೋರ್ಟಲ್. ಅಂದರೆ NAPS ಪೋರ್ಟಲಲ್ಲಿ ತಾವು ಆಸ್ ಎ ಸ್ಟೂಡೆಂಟ್ ಆಗಿ ಮೊದಲು ರಿಜಿಸ್ಟ್ರೇಷನನ್ನು ಪ್ರಾರಂಭ ಮಾಡಬೇಕು. ಅಂದರೆ ಅಲ್ಲಿ ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ ಇತರೆ ಅಗತ್ಯ ಮಾಹಿತಿಗಳನ್ನು ನೀಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಒಂದು ID-ಯನ್ನು ರಿಜಿಸ್ಟರ್ ಮಾಡ್ಕೋಬೇಕು. ನಂತರ ನಿಮ್ಮ ರಿಜಿಸ್ಟ್ರೇಷನ್ ಆದ ನಂತರ ಮತ್ತೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂದರೆ NAMS ಪೋರ್ಟಲಲ್ಲಿ ಮತ್ತೆ ಭೇಟಿ ನೀಡಿ ತಾವು ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ಕೂಡಲೇ ನಿಮಗೆ ಒಂದು ಹೋಮ್ ಪೇಜ್ ಬರುತ್ತೆ. ಅಲ್ಲಿ ಅಪ್ರೆಂಟಿಸ್ ಅಪಾರ್ಚುನಿಟಿ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ದೆನ್ ತಾವು ಸಾಯಿಲ್ IISCO ಸ್ಟೀಲ್ ಪ್ಲಾಂಟ್ ಬರ್ನ್ಪುರ್ ಬ್ರಾಕೆಟಲ್ಲಿ E031719000012 ಅಂತ ಬರುತ್ತೆ. ಆ ಒಂದು ಏನಿದೆ ಇದನ್ನು ಅಂಶನ ನೋಡ್ಕೊಂಡು ಆಪ್ಷನ್ಗೆ ಕ್ಲಿಕ್ ಮಾಡಿ ನಂತರ ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದು ಈ ರೀತಿ ಆನ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಇದರ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ತಾವು ಕ್ಲಿಕ್ ಮಾಡಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕಿಂತ ಮುಂಚೆ ಇದರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಲಿಂಕ್ನ ಸಹ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಸಹ ಸಂಕ್ಷಿಪ್ತವಾಗಿ ಓದ್ಕೊಂಡು ನಂತರ ತಾವು ಅರ್ಜಿಯನ್ನು ಸಲ್ಲಿಸಿ. ಯಾವುದೇ ಹುದ್ದೆಗಳಿಗೆ ಜಾಬ್ ಅಫಿಷಿಯಲ್ ನೋಟಿಫಿಕೇಶನ್ ಸಹ ಒಮ್ಮೆ ಓದ್ಕೊಳ್ಳೋದು ಉತ್ತಮ ಅಂತ ಇಲ್ಲಿ ಎಲ್ಲರೂ ತಿಳಿಸಲಾಗುತ್ತೆ. ಸೊ ಹಾಗಾಗಿ ಆ ಜಾಬ್ ನೋಟಿಫಿಕೇಶನ್ ಸಹ ತಾವು ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ. ಸೊ ವಯೋಮಿತಿ ಏನಿರುತ್ತೆ ಮತ್ತು ಮಾಸಿಕ ವೇತನ ಏನಿರುತ್ತೆ, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಯಾರೆಲ್ಲ ಇದುವರೆಗೆ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳಕಳೆಯ ವಿನಂತಿ, ದಯವಿಟ್ಟು ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮ ಸ್ಕ್ರೀನ್ ಮೇಲೆ ಪಟ್ ಅಂತ ಪಡೆಯಬಹುದಾಗಿದೆ. ಸೊ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದ್ರೆ ಸಂಬಳದ ವಿವರವನ್ನು ನೋಡ್ತಾ ಹೋಗೋದಾದ್ರೆ ಇದು ಅಪ್ರೆಂಟಿಸ್ ಹುದ್ದೆಗಳಾಗಿದ್ದರಿಂದ 7,000ದಿಂದ 7,700ವರೆಗಿನ ಸಂಬಳವನ್ನು ಇಲ್ಲಿ ನೀಡಲಾಗುತ್ತೆ. ಅಪ್ರೆಂಟಿಸ್ ಹುದ್ದೆಗಳು ಮುಗಿದ ನಂತರ ಪರ್ಮನೆಂಟ್ ಆಗಿ ನಿಮಗೆ ಹುದ್ದೆಗಳಿಗೆ ನೇಮಕ ಮಾಡಿಕೊಂಡ್ರೆ ಇಲ್ಲಿ ಹೆಚ್ಚಿನ ಸ್ಯಾಲ್ರಿ ನಿಮಗೆ ದೊರೆಯಲಿದೆ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ನೇಮಕಾತಿ ಅಧಿಸೂಚನೆಯ ಪ್ರಕಾರ ವಯೋಮಿತಿ ಬಗ್ಗೆ ನೋಡಿದ್ರೆ ಗರಿಷ್ಠ 18 ವರ್ಷಗಳು ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ವಯೋಮಿತಿ ಸಡಲಿಕೆ ಬಗ್ಗೆ ನೋಡೋದಾದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಲಿಕೆ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಲಿಕೆ. PWBD ಅಭ್ಯರ್ಥಿಗಳಿಗೆ ಇಲ್ಲಿ 10 ವರ್ಷಗಳ ಸಡಲಿಕೆ ಇರಲಿದೆ. UR ಮತ್ತು EWS. PWBD OBC MCL ಅಭ್ಯರ್ಥಿಗಳಿಗೆ 13 ವರ್ಷಗಳ ಸಡಲಿಕೆ ಇರಲಿದೆ. PWBD SC ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಸಡಲಿಕೆ ಇಲ್ಲಿ ಇರಲಿದೆ. ಪ್ರಮುಖ ದಿನಾಂಕ ಮತ್ತು ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆ ಬಂದು ITI ಪಾಸ್ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಆಯ್ಕೆ ವಿಧಾನ ಅರ್ಹತೆ ಆಧಾರದ ಮೇಲೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಪ್ರಮುಖ ದಿನಾಂಕಗಳ ನೋಡೋದಾದ್ರೆ 21 ಮೇ 2025 ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಿರುತ್ತದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 30 ಮೇ 2025 ಆಗಿರುತ್ತದೆ.